ಯಾಕಿಲ್ಲ RSS ಅವ್ರ ಮೇಲೆ? BJP ಅವರಿಗೆ ವಿಷಯ ಆಧಾರಿತ ಮಾತುಗಳು ಬರೋದಿಲ್ಲ. ಅವ್ರು ಏನಿದ್ರು ಕೂಡ ಹಿಂಗೆ ವೈಯಕ್ತಿಕ ಯಾವ ಚುಟ್ಟಿದೆ ಯಾವ ಇದು ಮಾಡಿ. ನನ್ನ 2ನೇ ಎಲೆಕ್ಷನಿಗೆ ಕ್ಯಾಂಪೇನ್ ಏನಿದ್ ಗೊತ್ತ್ರಿ, ಚಿತ್ತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೊಡ್ತಾನೆ. ಫೇಕ್ ನ್ಯೂಸು, ಮಿಸ್ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್, ಮ್ಯಾಲ್ ಇನ್ಫಾರ್ಮೇಷನ್ ಇದು ಎಲ್ಲಿ ಹುಟ್ಟುತ್ತೆ, ಇದ್ರ ಜನ್ಮ ಎಲ್ಲಿ ತಳುತ್ತೆ? BJP IT ಸೆಲ್ಲಲ್ಲಿ. ಭಾರತ್ ಯಾರು ಮಾಡಬೇಕು? ನೀವು ಮಾಡಬೇಕು. ಮೋನೋಗ್ರಾಮ್ಡ್ ಸೂಟು, 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರೆ ನೀವೆಲ್ಲ 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕೆ ಬಂತು? 1000 ಕೋಟಿ ರೂಪಾಯಿ ಮಾಲೀಕರ ತಗೊಂಡಿರ್ತಾರ, ತರ ಕೊಡ್ಲಿಕ್ಕೆ ಆಗಲ್ಲ. ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು. ಈಗ ನೀವೇ ಹೇಳ್ರಿ, 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು? ಏನಾಯ್ತು? 10 ವರ್ಷದಿಂದ ಇದರಲ್ಲ, ಇವರೇ ಅಧಿಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, DK ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯ್ತು? ಯಾರು ಶೇಕ್ ಆಗಿದ್ದಾರೆ? ಯಾರು ಶೇಕ್ ಆಗಿದ್ದಾರೆ ಹೇಳ್ರಿ? ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ. ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು, ಇವ್ರ ಮೇಲೆ ಯಾಕಿಲ್ಲ? RSS ಅವ್ರ ಮೇಲೆ. ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ಗೊತ್ತಿದ್ರೆ ನೀವು ಹೇಳ್ಬಿಟ್ರಪ್ಪ. ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಬುದ್ಧರು ಕೂತಿದ್ದೀರಿ ಇಲ್ಲಿ, ನನಗೆ ಅವರ ಆದಾಯ ಏನು? ಅವ್ರಿಗೆ ಯಾಕೆ IT ಇಲ್ಲ? ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ, ಕರೆಕ್ಟ್? ಅವ್ರ ಗುರು ಯಾರು? ಧ್ವಜ ಅಂತೆ. ಧ್ವಜದ ಮೇಲೆ ಇವರು ದುಡ್ಡು ತಗೊಂತ ಇದ್ರೆ ಅದಕ್ಕೆ ನಾವು ತೋರ್ಸೋದು ಬೇಡ ಅಂತ. ಅದು ಹೆಂಗಾಗ್ತದ್ರಿ? ನೀವೇನು ಸಂಪಾದನೆ ಮಾಡ್ತಾ ಇದ್ರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ IT ಕಟ್ತಾ ಇದ್ರೆ ಇಲ್ಲ? ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ? ಅವ್ರಿಗೆ ಯಾಕೇನೂ ಆಗಲ್ಲ? $330,000 RSSನವರು ಅಮೆರಿಕನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ. ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕಾ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು. ನಿಮ್ಗೆ ಗೊತ್ತಿರ್ಬೋದು ಅದು. $330,000 ಎಲ್ಲಿಂದ ಬರ್ತದ್ರಿ ಅವರಿಗೆ? ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ? ಗುರು ದಕ್ಷಿಣೆ ಅಂತೆ. ಅದ್ರ ಮೇಲೆ ಗುರುಗಳಿಗೂ ಅಪಮಾನ. ನಾನು ಹೇಳಿಲ್ವಾ ಯಾವಾಗ BJPನಲ್ಲಿ ಉತ್ತರ ಇಲ್ಲ, ಅವ್ರ ಹುಳುಕನ್ನು ಮುಚ್ಚಾಕಕ್ಕೆ ಇದು ಮಾಡ್ತಾರೆ. ಈಗ BJPನಲ್ಲಿ ನಡೆದಿರೋದೇ ಎಲ್ಲಿ? ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎಲ್ಲಿ ನಡೆದಿದೆ ಅಲ್ಲ, ಹೋಗಿ ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ. ಸಿ ಗ್ರೇಡಿಂಗ್, ಸಿ ರೇಟ್ ಸಿಕ್ಕಿದೆ ಅಲ್ಲ, ಅದಕ್ಕೇನಂತಾರೆ? ಮೋದಿನಾಮಿಕ್ಸ್ ಅಂತಾರೆ ಅದಕ್ಕೆ. ಅಚ್ಚೇ ದಿನ್, ಅಮೃತ್ ಕಾಲ್, ವಿಕಸಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು. ನಿಜವಾದ ಕೆಲಸ 2 ಲಕ್ಷ SMEsಗಳು, ಕಿರಾಣ ಅಂಗಡಿಗಳು ಎಲ್ಲರೂ ಬಂದಾಗಿದೆ. ಯಾರು ಕೊಟ್ಟಿರೋದು ಡೇಟಾ? ಅವರೇ ಕೊಟ್ಟಿರೋದಲ್ಲ, ಕೇಂದ್ರ ಸರ್ಕಾರ. ಅಂದರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ? $90 $1. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತೀರಾ? 2.5 ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕರು ನಾಗರಿಕತ್ವವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ. ಇದಕ್ಕಂತಾರೆ ಅಮೃತ್ ಕಾಲು. ಬರೀ ಅದಾನಿ ಅಂಬಾನಿಗೆ ಇವರಿಬ್ಬರಿಗೆ ಅಮೃತ್ ಕಾಲು ವಿಕಸಿತ್ ಭಾರತ್ ಆಗ್ತಾ ಇರೋದಕ್ಕೂ ಬೇರೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ, ನಂಗೆ ನಂಬಕ್ ಹೋಗ್ಬೇಡ್ರಿ. ಆ ರಿಪೋರ್ಟ್ನಲ್ಲಿ ಏನಿದೆ? ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ? ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ, ತಿದ್ದುತ್ತಾ ಇದ್ದೀರಾ. ಡೇಟಾ ಈಸ್ ಬೀಯಿಂಗ್ ಫಜ್ಡ್, ಡೇಟಾ ಈಸ್ ಇನ್ಕರೆಕ್ಟ್. ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿ ಅವರು. ನಿಜವಾಗ್ಲೂ ಅಮೃತ್ ಕಾಲ್ ಇದ್ರೆ ಸೆನ್ಸಸ್ ಮಾಡಿ, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ, ಗೊತ್ತಾಗ್ತದೆ ನಿಮಗೆ. 2021ನಲ್ಲಿ ನಡಿಬೇಕಾಗಿರುವಂಥ ಸೆನ್ಸಸ್ 2025 ಆಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ. ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ. ಕೋಲ್ಡ್ ವಾರ್ ಎಲ್ಲಿದೆ? ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ, ದೋಸೆ ತಿಂತಾ ಇದ್ದಾರೆ. ಕೋಲ್ಡ್ ವಾರ್ ಅಂದರೆ ಹೆಂಗ್ರಿ? ನೀವು
ನಾನು ಹೇಳಿದ್ನಲ್ಲ ನಿಮ್ಮೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು 2 ದಿನ ಇದು ಆಫ್ ಮಾಡಿರಿ, ಎಲ್ಲ ಸರಿ ಹೋಗ್ತದೆ. ಸೇರಿಸ್ಲಿ ಅಪ್ಪ, ನಮಗೆ ಬರೀತಾರ್ರಿ. ಈಗೆಲ್ಲ ಮಾಡ್ತಾ ಇದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಹಾಂ, ಅವಾಗ ಮಾಡ್ಬೋದಾಗಿತ್ತಲ್ರಿ. ಭಗವದ್ಗೀತಾನೂ ಹೊಸದಲ್ಲ, ಅವರು ರಾಜಕಾರಣಕ್ಕೆ ಹೊಸದಲ್ಲ. ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರೆದಿದ್ರು ಪ್ರಜಾವಾಣಿನಲ್ಲಿ ಅನ್ಸುತ್ತೆ, ಮನೋಜ್ ಅವ್ರು ನಗ್ಲಾತಾರ ನೋಡ್ರಿ. ಅವ್ರು ಏನೇನು ಬರ್ದಿರೋ ಅದಕ್ಕೆಲ್ಲ ಒಪ್ತೀನಿ ನಾನು. ಕಾರಣ ಈಗ ನಿನ್ನೆ ನೀವು ನೋಡಿರ್ಬೇಕು ಕೆಲವು ಏರ್ಪೋರ್ಟ್ನಲ್ಲಿ ಮೋದಿ ಅವ್ರು ಏನು ಹೇಳಿದ್ರು, ಸಾಮಾನ್ಯ ಮನುಷ್ಯ ಯಾರು ಚಪ್ಪಲಿ ಹಾಕೋತಾನೆ ಅವನಿಗೂ ಹವಾಯಿ ಚಪ್ಪಲ್ ಹಾಕೋತಾನೆ ಅವ್ರಿಗೆ ಕೂಡ ನಾನು ವಿಮಾನ ಹತ್ತಿಸ್ತೀನಿ ಅಂದ್ಬಿಟ್ಟು ಇವತ್ತು ಏರ್ಪೋರ್ಟ್ನಲ್ಲಿ ಚಪ್ಪಲಿಗಳು ಹಾರಾಡ್ಲತ್ತವ ಒಬ್ಬರ ಮೇಲೆ ಒಬ್ರು. ಎಲ್ಲ 1000 ಫ್ಲೈಟ್ ದಿನದಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದರೆ ಯಾಕಂದರೆ ಇದನ್ನ ಮೊನೋಪಲಿ ಮಾಡಿಟ್ಟಿದ್ದಾರೆ. ನಮ್ಮ ದೇಶದ ನೀವು ಕೇಳಿದ್ರಲ್ಲ ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತಾ ಇದೆ ಅಂದರೆ ಇದನ್ನ ಸಂಪೂರ್ಣವಾಗಿ ಮೊನೋಪಲಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ನಮಗೆ ಚಾಯ್ಸ್ ಇರ್ತಾ ಇತ್ತು, ಸಿವಿಲ್ ಏವಿಯೇಷನಲ್ಲಿ 4-5 ಏರ್ಲೈನ್ಗಳು ಇರ್ತಾ ಇತ್ತು. ಈಗ 1-2 ಮಾತ್ರ ಮೊನೋಪಲಿ ತಗೊಂಡಿದ್ದಾರೆ. ಯಾವ ರೀತಿ ಪೋರ್ಟ್ನಲ್ಲಿ ಅದಾನಿ ಅವರಿಗೆ ಅಂಬಾನಿ ಅವರಿಗೆ ಬಿಟ್ಕೊಟ್ಟಿದ್ದಾರೆ, ಯಾವ ರೀತಿ ಟೆಲಿಕಾಮ್ನಲ್ಲಿ ಬರೀ 2ರಿಗೆ ಬಿಟ್ಕೊಟ್ಟಿದ್ದಾರೆ, ಯಾವ ರೀತಿ ಮೈನಿಂಗ್ನಲ್ಲಿ 2ರಿಗೆ ಬಿಟ್ಕೊಟ್ಟಿದ್ದಾರೆ, ಅದೇ ರೀತಿ ಇಲ್ಲೂ ಆಗಿರೋದು. ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೋ, ಇನ್ನೇನು ಒಂದು ಸ್ಲೋಗನ್ ಕೊಡ್ತಾರೋ ನೋಡಬೇಕು. ನೋಡಿ, ಅವ್ರಿಗೆ ಯಾವುದೂ ಕೂಡ ಕಾರ್ಯಕ್ರಮ ಇವತ್ತಿಗೆ ನಾಳೆಗಿಲ್ಲ. ಈಗ ನಾವು ಇವಾಗ ಒಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದೆ, ಅದಕ್ಕೆ ಏನು ಡೆಡ್ಲೈನ್ ಕೊಟ್ಟೆ, 1.5 ತಿಂಗಳು, ಮುಂದಿನ ಆಯವ್ಯಯ ಇನ್ನೂ 1-2 ವರ್ಷದಲ್ಲಿ ಆಗ್ತದೆ. ಅವ್ರದ್ದು ಹೆಂಗೆ ಕಾರ್ಯಕ್ರಮಗಳು 2047. ಏನು ಸರ್, ಯಾರು ಬದುಕಿರ್ತಾರೆ? ಹಾಂ, ಇಲ್ಲಿಂದ 100 ವರ್ಷ ಹಿಂಗಿರಬೇಕು. ಅರೆ 100 ವರ್ಷ ಯಾರು ನೋಡಿದಾರಪ್ಪ? ನಮಗೆ ಸಿಕ್ಕಿರೋದು 5 ವರ್ಷ. 5 ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳಬೇಕಲ್ಲ. ಅಥವಾ ಇವಾಗ ನಾವು ಏನಾದರೂ ಒಂದು ಅಡಿಗಲ್ಲ ಅಥವಾ ಅಡಿಪಾಯ ಹಾಕಿದ್ರೆ ಮುಂದಿನ 50 ವರ್ಷ ಹಿಂಗೆ ಆಗ್ತವೆ ಅಂತ ಹೇಳಿದ್ರನ ಎಲ್ಲ ಜವಾಬ್ದಾರಿ ನಮ್ಮದೇ ನಾಗರಿಕರ ಮೇಲೆ ಹಾಕ್ತಾರೆ. ಇದು ಮೋದಿಯವರು ಒಳ್ಳೆ ಆರ್ಟ್ ಕಲ್ತಿದ್ದಾರೆ. ಏನು ಸ್ವಂತ ಜವಾಬ್ದಾರಿ ಏನು ತೊಗೊಳಲ್ಲ, ಬೇರೆಯವ್ರ ಮೇಲೆ. ಸ್ವಚ್ಛ ಭಾರತ್ ಯಾರು ಮಾಡಬೇಕು? ನೀವು ಮಾಡಬೇಕು. ವಿಕಸಿತ್ ಭಾರತ್ ಯಾರು ಮಾಡಬೇಕು? ನೀವು ಮಾಡಬೇಕು. ಮನ್ ಕಿ ಬಾತ್ ಯಾರು ಕೇಳಬೇಕು? ನೀವು ಕೇಳಬೇಕು. ಅವ್ರದ್ದು ಯಾವ ಅಭಿಯಾನದಲ್ಲಿ ನಾನು ಮಾಡ್ತೀನಿ, ಸರ್ಕಾರ ಮಾಡುತ್ತೆ, ಏನಾಗಿಲ್ಲ. ನೆಹರು ಅವರಂತೂ ಇದ್ದೇ ಇದ್ದಾರಲ್ಲ ಬ್ಲೇಮ್ ಮಾಡೋಕ್ಕೆ. ಪಾಪ ನೆಹರು ಅವ್ರು ತೀರೋಗಿ 60-70 ವರ್ಷ ಆಯಿತು. ಇನ್ನಾನು ನೆಹರು ಅವರಿಗೆ ಹೆಸರು ಹೇಳ್ತಾರೆ, ಇನ್ನಾನು ಮನಮೋಹನ್ ಸಿಂಗ್ ಅವ್ರ ಹೆಸರು ಹೇಳ್ತಾರೆ. ಇವ್ರೇನು ಮಾಡಿದ್ದಾರೆ ಏನು ಹೇಳ್ತಾ ಇಲ್ಲ ಇನ್ನಾನು ಜನರಿಗೆ. ಸೊ ಅದರಿಂದ ಅದೇನೂ ಆಗೋದು ಇಲ್ಲ ಬಿಡಿ. ಈಗ ಫೇಕ್ ನ್ಯೂಸ್ ಅಂತ ಕೇಳಿರಲ್ಲ, ಪಾರ್ಲಿಮೆಂಟ್ ಪ್ಯಾನೆಲ್ ಅವರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಅದಕ್ಕೆ, ಫೇಕ್ ನ್ಯೂಸಿಗೆ. ಇದು ರಾಜನಾಥ್ ಸಿಂಗ್ ಅವ್ರು ಹೇಳಿಕೆ ಅದಕ್ಕೆ ಬರೋದು. ಈಗ ಫೇಕ್ ನ್ಯೂಸು, ಮಿಸ್ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್, ಮ್ಯಾಲ್ ಇನ್ಫಾರ್ಮೇಷನ್ ಇದು ಎಲ್ಲಿ ಹುಟ್ಟುತ್ತೆ? ಇದ್ರ ಜನ್ಮ ಎಲ್ಲಿ ತಳುತ್ತೆ? BJP IT ಸೆಲ್ಲಲ್ಲಿ. ಅದು ಬಂದಾದರೆ ನಮ್ಮ ದೇಶ ಆರ್ಥಿಕವಾಗಿ ಪ್ರಗತಿ ಕಾಣುತ್ತೆ. ಇಲ್ಲಿವರೆಗೂ ಯಾವ್ದು ಹೇಳಿದಾರೆ ರೀ? ಬರೇ ಅವ್ರದ್ದು ಬಂಡವಾಳನೇ ಇದು, ರಾಜಕೀಯ ಬಂಡವಾಳನೇ ಇದು. ಸುಳ್ಳು ಹೇಳೋದು, ಮಿಸ್ಇನ್ಫಾರ್ಮೇಷನ್ ಕೊಡೋದು, ಫೇಕ್ ನ್ಯೂಸ್ ಮಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಹರಿಸೋದು ಅಷ್ಟೇ. ಏನು ಮಾಡೋದ್ರಿ ಅದಕ್ಕೆ? ನೋಡಿ, ಒಂದು ಪದ್ಧತಿ ಇದೆ ನಮ್ಮ ರಾಷ್ಟ್ರದಲ್ಲಿ ಮುಂಚೆಯಿಂದಾನು. ಖರ್ಗೆ ಸಾಹೇಬ್ ವಿರೋಧ ಪಕ್ಷದಲ್ಲಿದ್ದಾಗ ಒಬಾಮಾಗೆ ಇರ್ಬೋದು, ಬಾಂಗ್ಲಾದೇಶ್ ಪ್ರಧಾನಮಂತ್ರಿಗಳಿರ್ಬೋದು, ಯಾರೇ ಪ್ರಧಾನಮಂತ್ರಿಗಳು ಕೂಡ ಬಂದರೂ ಕೂಡ ಒಂದು 8 ಜನ ಇಂಪಾರ್ಟೆಂಟ್ ಮಂದಿ, ಪೊಲಿಟಿಕಲ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು. ಈಗ ನಿಮ್ಮ ಟಾಟಾ ಅವರೆಲ್ಲ ಹೋಗ್ತಾ ಇದ್ರಲ್ಲ, ರತನ್ ಟಾಟಾ ಅವರೆಲ್ಲ ಅವನ್ನ ಇರ್ತಾ ಇತ್ತು. ಈಗ ಇತ್ತೀಚೆಗೆ ಆ ಒಂದು ಪದ್ಧತಿಯನ್ನು ಮೋದಿಯವರು ಮುರಿತಾ ಇದ್ದಾರೆ. ಯಾಕಂದರೆ ಆ ಫ್ರೇಮ್ನಲ್ಲಿ ಅವ್ರು ಒಬ್ಬರೇ ಕಾಣಬೇಕು, ಅವರಿಗೆ ಬೇರೆ ಯಾರೂ ಇರಬಾರ್ದು, ಜೊತೆಗಿಲ್ಲ ಅಲ್ಲ, ಫ್ರೇಮ್ನಲ್ಲಿ ಅವ್ರೊಬ್ಬರೇ ಇರಬೇಕು. ಅದೇನು ಅವ್ರವ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. No, they have not invited neither Mr. Kharge, who is the leader of opposition in the upper house, nor Mr. Gandhi, who is the leader of opposition in the lower house. ಇದು ಯಾಕೆ ಕರೆದಿಲ್ಲ ಅವರಿಗೆ ಗೊತ್ತು, ಪ್ರಧಾನಮಂತ್ರಿ. ಏನು ನಾನು ವಾಚ್ ಹಾಕೋಣಲ್ಲ, ನಾಳೆ ನಾನು ದುಡ್ಡು ತೊಗೊಂಡು ನಾನು
ವಾಚ್ ಹಾಕ್ಕೊಂಡಿರ್ತೀನಿ. ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು. ನನ್ನ IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ. ಈಗ ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್ 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರೆ ನೀವೆಲ್ಲ 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕೆ ಬಂತು? 1,000 ಕೋಟಿ ರೂಪಾಯಿ ಮಾಲೀಕರ ತಗೊಂಡಿರ್ತಾರ. ಈಗ IT ED ಅವ್ರ ಕೈಲೇ ಇದೆ ಅಲ್ಲ, ಇವ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಹೋಗಿ ಹೇಳಿ ಅವ್ರ ಗುರು ಮೋದಿ ಹತ್ರ. ಇಲ್ಲಿ ಬಂದು ಏನು ಒದರಾಡೋದೇನಿದೆ? ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ? ಯಾವ ಬಟ್ಟೆ ಹುಟ್ಟಿದೀವಿ, ಯಾವ ವಾಚ್ ಹುಟ್ಟಿದೀವಿ, ಯಾವ ವಾಹನದಲ್ಲಿ ಓಡಾಡ್ತೀವಿ? BJP ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡೋಕ್ಕೆ. ಇದೇ ನಿಮ್ಮ BJP ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಾದ್ರು BMW ನಲ್ಲಿ ಓಡಾಡ್ತಾನ, ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ ಎಲೆಕ್ಷನ್ ಟೈಮ್ನಲ್ಲಿ, ನನ್ನ ಎಲೆಕ್ಷನ್ ಟೈಮ್ನಲ್ಲಿ ಸದಾಶಿವನಗರ್ನಲ್ಲಿ 4 ಮನೆ ಅದ ಪ್ರಿಯಾಂಕ್ದು, ಎಲ್ಲಿ ತೋಟ ಎಲ್ಲಿ ಕೇರಳನಲ್ಲಿದೆ, ಕೂರ್ಗ್ನಲ್ಲಿದೆ, ಚಿಕ್ಕಮಂಗ್ಳೂರ್ನಲ್ಲಿದೆ, ಮಡಿಕೇರಿನಲ್ಲಿದೆ, ಹುಡ್ಕೊಡ್ರಪ್ಪ ಅಂತ ಹೇಳಿದೆ ನಾನು. ಇನ್ನು ಹುಡ್ಕ್ಲತ್ತಾನೆ ಯಾರು ಅವರು? ಸೊ BJP ಅವರಿಗೆ ವಿಷಯ ಆಧಾರಿತ ಮಾತುಗಳು ಬರೋದಿಲ್ಲ. ಅವ್ರು ಏನಿದ್ರು ಕೂಡ ಹಿಂಗೆ ವೈಯಕ್ತಿಕ ಯಾವ ಚುಟ್ಟಿದೆ, ಯಾವ ಇದು ಮಾಡಿ. ನನ್ನ 2ನೇ ಎಲೆಕ್ಷನಿಗೆ ಕ್ಯಾಂಪೇನ್ ಏನಿದ್ ಗೊತ್ತ್ರಿ? ಚಿತ್ತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೊಡ್ತಾನ. ದಟ್ ವಾಸ್ ದ ಕ್ಯಾಂಪೇನ್ ಆಫ್ BJP. ಏನ್ರಿ? ಮನೆ ಮಗನ ದುಡಿಸ್ತೀನಿ ಅಂದ್ರೆ ಆಳ್ ಮಗನ ತರ ದುಡಿಸ್ಲತ್ತಾರ, ಅದು ಬೇರೆ ವಿಚಾರ. ಬಟ್ BJP ಅವ್ರು ಯಾವಾಗ್ಲೂ ಇಷ್ಟೇ ರೀ ಅವ್ರದ್ದು. ಏನಕ್ಕೆ ಈಗ ನೀವು ಹುಟ್ಟಿರ್ತೀರಿ, ನಾನು ಹುಟ್ಟಿರ್ತೀನಿ, ಏನು ಒಂದೇ ವಾಚ್ ಮಾಡಿರ್ತಾರ ಅವರು? ಅದು ಎಷ್ಟು ಲಕ್ಷದಿರ್ಬೋದು, ಯಾರೇ ಇರ್ಬೋದು ಇವ್ರೆ, ಅದಕ್ಕೆ ಉಟ್ಕೋಬಾರ್ದಂತ ಏನಾದ್ರು ಇದೆಯಾ? ಅವ್ರು ಯಾವತ್ತನ ಹೇಳಿದಾರ ನನಗೆ ವಾಚ್ ಇಷ್ಟ ಇಲ್ಲ, ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತ ಯಾವತ್ತನ ಹೇಳಿದಾರ? ಏನಿದು ಈ ಚರ್ಚೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬೇಕಾ ಹೇಳಿ? ನಾವು ಏನು ಬಟ್ಟೆ ಉಡ್ತೀವಿ, ನಾವು ಏನು ವಾಚ್, ಅದೇನಪ್ಪ ನಮ್ಮ ಆದಾಯ ಪ್ರಕಾರ ತಗೊಂಡಿದ್ರೆ ಒಳ್ಳೇದು, ಇದ್ರೆ ಬಿಡ್ರಿ. ಈಗ IT ED ಎಲ್ಲ ನಿಮ್ಮ ಕೈನಲ್ಲಿ ಇಲ್ಲ. ಏನು ಒಂದು ನೋಟಿಸ್ ಕೊಡೋಕ್ಕೆ ಎಷ್ಟೊತ್ತು ನಿಮಗೆ ಹೆಂಗನ ಕೊಡ್ತಾ ಇದ್ದೀರಿ, ಇದಕ್ಕೊಂದು ಸೇರಿಸ್ಕೊಡಿ ಅಷ್ಟೇ ಸರ್. ಈಗ ಉದ್ಯೋಗ ಖಾತ್ರಿದು ಬಾಕಿ ಅವ, ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ. RWS ನಮ್ಮ ಪಾಲು ನಾವು ಕೊಟ್ಟಿದ್ದೀವಿ. ಕೂಸಿನ ಮನೆಗೆ ನಾವೇನು ದುಡ್ಡು ಕೊಡಬೇಕು, ಅವ್ರ ರೂಲೇ ಓದಿಲ್ಲ. ಉದ್ಯೋಗ ಖಾತ್ರಿನಲ್ಲಿ ಭಾಳ ಕ್ಲಿಯರ್ ಆಗಿ ಅವರಿಗೆ ನಾವು ದುಡ್ಡು ಕೊಡ್ಬೋದು ಕೇರ್ ಟೇಕರ್ಸಿಗೆ ಅಂತ ಇದೆ. ಅದನ್ನು ಕೂಡ ಬಂದ್ ಮಾಡಿ ಕೂತಿದ್ದಾರೆ. ಇವೆಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು. ನಮ್ಮದು ಪಾಲಿದೆ, ಅವ್ರದ್ದು ಪಾಲಿದೆ. ಈಗ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಂಸದರೆಲ್ಲ ಯಾಕೆ ಸುಮ್ಮನಿದ್ದಾರೆ? BJPದವರೆಲ್ಲರೂ ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ? ಅವ್ರ ಜವಾಬ್ದಾರಿ ಬರೀ ಮನ್ ಕಿ ಬಾತ್ ಕೇಳೋದ? ಅವ್ರ ಜವಾಬ್ದಾರಿ ಬರೀ ಮೋದಿ ಅವ್ರ ಗುಣಗಾನ ಹಾಡಕ್ಕಿದಾಗ, ಬರೀ ಕೋಮಗಲಭೆ ಸೃಷ್ಟಿ ಮಾಡಕ್ಕಿರೋದ? ಅವರು ಬಂದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ವೈಯಕ್ತಿಕ ವಿಚಾರಗಳು ಮಾತಾಡಕ್ಕಿದಾರ? ಅವರು ಒಬ್ಬರನ್ನ ನಮಗೆ ತೆರಿಗೆನಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಇರ್ಬೋದು, GSTನಲ್ಲಿ ಏನು ಸಬಲೀಕರಣ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇರೋ 15,000 ಕೋಟಿ ರೂಪಾಯಿ ಏನು ಪೋಲ್ ಆಗ್ತಾ ಇದೆ ಅದ್ರ ಬಗ್ಗೆ ಆಗಲಿ, ಉದ್ಯೋಗ ಖಾತ್ರಿ ಬಗ್ಗೆ ಆಗಲಿ, JJM ಬಗ್ಗೆ ಆಗಲಿ, ನಿಮ್ಮ NH ನ್ಯಾಷನಲ್ ಹೈವೇ ಏನು ದುಡ್ಡು ಬರೋದಿದೆ ಅದ್ರ ಬಗ್ಗೆ ಆಗಲಿ, ನಮ್ಗೆ ಗುಲ್ಬರ್ಗ ಬೀದರ್ದು ಏನು ಕುಡಿಯೋ ನೀರಿನ ಯೋಜನೆ, ಬೃಹತ್ ಯೋಜನೆ 6,000 ಕೋಟಿ ರೂಪಾಯಿ ನಾವು ಕಮಿಟ್ ಮಾಡೋಕ್ಕೆ ಇಲ್ಲಿ ಕಲಬುರಗಿನಲ್ಲಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಆಗಲಿ ಯಾವತ್ತನ ಮಾತನಾಡಿದಾರ ಸರ್ ಇವರು? BJP ಸಂಸದರ ಜವಾಬ್ದಾರಿ ಏನೂ ಇಲ್ವಾ? ಬರೀ ಓಟ್ ಹಾಕ್ಸ್ಕೊಳೋದು, ಕಳಿಸೋದು. ಫೈನಾನ್ಸ್ ಮಿನಿಸ್ಟರ್ ನೀವು ಕರ್ನಾಟಕದಿಂದ 2 ಸರಿ ಕಳಿಸಿದ್ದೀರಾ. ಒಂದು ಕೆಲಸ ಹೇಳ್ಬಿಡಿ ಅವ್ರು ಮಾಡಿರೋದು. 1 ರೂಪಾಯಿನ ಕೊಟ್ಟಿದ್ದಾರ ಇಲ್ಲಿವರೆಗೂ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು? ಹೌದಪ್ಪ, ಈ ನಮ್ಮ ಕನ್ನಡಿಗರ ಋಣ ನಾನು ತೀರಿಸ್ಬೇಕು, ಅವ್ರು ನಮ್ಗೆ ಓಟ್ ಹಾಕಿ ಕಳಿಸಿದ್ದಾರೆ, ನಾವು ಇಲ್ಲಿಂದ ಆಯ್ಕೆ ಆಗಿದ್ದೀನಿ ಅಂದ್ಬಿಟ್ಟು ಒಂದು ಸರಿ ಏನಾದರೂ ಒಂದು ಬೃಹತ್ ಯೋಜನೆ, ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಹೇಳಿ? ಆದ್ರಿಂದ ಇದು ಏನು ನಮಗೆ ಏನೇ ಕಷ್ಟ ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಕನ್ನಡಿಗರ ತೆರಿಗೆ ಬೇಕು, ಅವರ ಬೆವರು ಬೇಕು, ಆದರೆ ನಮಗೆ ಅವರಿಂದ 1 ನಯಾ ಪೈಸಾ ಸಹಾಯ ಆಗ್ತಾ ಇಲ್ಲ.